ಸ್ನೇಹಿತರೆ, ಅಂತರಿಕ್ಷ, ಬ್ರಹ್ಮಾಂಡ, ನಕ್ಷತ್ರಪುಂಜ, ಗ್ಯಾಲಕ್ಸಿ ಹೀಗೆ ಭೂಮಿಯ ಆಚೆಗಿನ ಪ್ರತಿ ವಿಚಾರವು ಲಕ್ಷಾಂತರ ವರ್ಷಗಳಿಂದ ಮನುಷ್ಯನನ್ನು ಬೆರಗುಗಳಿಂದ ನೋಡುವಂತೆ ಮಾಡಿವೆ. ನಾಸಾ, ಇಸ್ರೋ, ಜಾಕ್ಸಾ, ರೋಸ್ಕಾಸ್ಮಸ್ ಹೀಗೆ ಪ್ರಪಂಚದ ಶಕ್ತಿಶಾಲಿ ದೇಶಗಳ ಅಂತರಿಕ್ಷ ಸಂಸ್ಥೆಗಳು ಅದರ ನೂರಾರು ವರ್ಷಗಳಿಂದ ಸಹಸ್ರಾರು ವಿಜ್ಞಾನಿಗಳು ಬ್ರಹ್ಮಾಂಡದ ಬಗೆಗೆ ಅನ್ವೇಷಣೆಗಳನ್ನು ಮಾಡುತ್ತಲೇ ಬಂದಿದ್ದಾರೆ. ಹಾಗಾದರೆ ಬ್ರಹ್ಮಾಂಡದ ಬಗ್ಗೆ ಇರುವ ಕುತೂಹಲಕಾರಿ ರಹಸ್ಯಮಯವಾದ ಅಂಶಗಳೇನು? ಅದೆಷ್ಟರ ಮಟ್ಟಿಗೆ ನಾವು ಅದನ್ನು ಅಳೆಯಲು ಸಾಧ್ಯವಾಗಿದೆ ಎಂಬ ಸಹಸ್ರಾರು ವಿಚಾರಗಳಲ್ಲಿ ಕೆಲವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಿಮಗೆ ಭೂಮಿ ಆಚೆಗಿನ ಬ್ರಹ್ಮಾಂಡ ಅದೆಷ್ಟು ದೊಡ್ಡದಿರಬಹುದೆಂದು ಅನೇಕ ಸಾರಿ ಅನ್ನಿಸಿರಬಹುದು. ಅದನ್ನು ಅಂದಾಜಿಸುವುದು ಬಹಳ ಸುಲಭ. ನೀವು ರಾತ್ರಿ ಹೊತ್ತು ನಿಮ್ಮ ಟೆರೇಸ್ ಮೇಲೆಯೋ ಎತ್ತರದ ಬೆಟ್ಟದ ಮೇಲೆಯೋ ನಿಂತು ಆಕಾಶವನ್ನು ನೋಡಿದರೆ ಆಗ ಆಕಾಶದಲ್ಲಿ ಹೊಳೆಯುವ ಪ್ರತಿ ನಕ್ಷತ್ರವೂ ಭೂಮಿಯಿಂದ ಲಕ್ಷಾಂತರ ಮೈಲಿ ದೂರದಲ್ಲಿರುತ್ತವೆ. ಈ ನಕ್ಷತ್ರ ಪುಂಜಗಳನ್ನು ಭೂಮಿಯೊಂದಿಗೆ ಹೋಲಿಸಿದಾಗ ಭೂಮಿಯ ಗಾತ್ರ ಮರುಭೂಮಿಯಲ್ಲಿ ಒಂದು ಮರಳು ಕಣಕ್ಕಿಂತಲೂ ಚಿಕ್ಕದು. ಬ್ರಹ್ಮಾಂಡ ಅದೆಷ್ಟು ವಿಶಾಲವಾಗಿದೆ ಎಂದರೆ ಅಲ್ಲಿ ಗ್ಯಾಲಕ್ಸಿಗಳು, ನಕ್ಷತ್ರ ಪುಂಜಗಳು, ನಕ್ಷತ್ರಗಳು, ಗ್ರಹಗಳು, ಉಪಗ್ರಹಗಳು ಲೆಕ್ಕವಿಲ್ಲದಷ್ಟು ಸಂಖ್ಯೆಯಲ್ಲಿವೆ. ಹಾಗಾಗಿ ಆಕಾಶವನ್ನು ನೋಡಿದಾಗ ಭೂಮಿಯ ಗಾತ್ರವನ್ನು ಸುಲಭವಾಗಿ ಅಂದಾಜಿಸಬಹುದು. ನಮ್ಮ ಸೂರ್ಯನೊಂದೇ 13 ಲಕ್ಷ ಭೂಮಿಯ ಗಾತ್ರದಷ್ಟು ದೊಡ್ಡದಿದೆ. ಈ ಸೂರ್ಯ ಸೌರಮಂಡಲದ ಏಕೈಕ ನಕ್ಷತ್ರ. ಹಾಗಾದರೆ ಸೂರ್ಯನೇ ದೊಡ್ಡ ನಕ್ಷತ್ರವೇ ಎಂದು ಕೇಳಿದರೆ ಇಲ್ಲ, ಸೂರ್ಯನಿಗಿಂತಲೂ 1000 ಪಟ್ಟು ದೊಡ್ಡದಾದ ನಕ್ಷತ್ರಗಳಿವೆ. ನಮ್ಮ ಆಕಾಶಗಂಗೆ ಮಿಲ್ಕಿ ವೇ ಒಂದರಲ್ಲೇ 100 ಬಿಲಿಯನ್ಗೂ ಅಧಿಕ ನಕ್ಷತ್ರಗಳಿವೆ. ಮತ್ತು ವಿಜ್ಞಾನಿಗಳ ಪ್ರಕಾರ ಬ್ರಹ್ಮಾಂಡದಲ್ಲಿ ಅಂದಾಜು 100 ಬಿಲಿಯನ್ಗೂ ಅಧಿಕ ಆಕಾಶಗಂಗೆಗಳಿವೆ. ಹಾಗಾದರೆ ಬ್ರಹ್ಮಾಂಡದ ಬಗ್ಗೆ ವಿಜ್ಞಾನಿಗೆ ತಿಳಿದಿರುವ ಅಂಶ ಎಷ್ಟೆಂದರೆ ಕೇವಲ 0.5% ಅಷ್ಟು ಮಾತ್ರ. ಈ ಬ್ರಹ್ಮಾಂಡದ ಬಗೆಗೆ 95% ನಮಗೆ ಕಾಣುವುದೇ ಇಲ್ಲ. ಏಕೆಂದರೆ ನಮಗೆ ಗೋಚರಿಸುವ 5% ಭೂಮಿಯಂತಹ ಗ್ರಹ ನಕ್ಷತ್ರಗಳನ್ನು ಹೊಂದಿದರೆ ಉಳಿದ 25% ಡಾರ್ಕ್ ಮ್ಯಾಟರ್ ಆಗಿರುತ್ತೆ. ಈ ಡಾರ್ಕ್ ಮ್ಯಾಟರಲ್ಲಿ ಸಂಪೂರ್ಣ ಕತ್ತಲೆಯೇ ಆವರಿಸಿರುತ್ತೆ ಮತ್ತು 70% ಡಾರ್ಕ್ ಎನರ್ಜಿ ತುಂಬಿರುತ್ತೆ. ಹಾಗಾಗಿ 95% ಬ್ರಹ್ಮಾಂಡ ನಮಗೆ ಗೋಚರ ಆಗುವುದೇ ಇಲ್ಲ. ಸೌರಮಂಡಲದ ಅಚ್ಚರಿಯ ಗ್ರಹ ಶನಿ ಗ್ರಹವನ್ನು ಒಂದು ವೇಳೆ ನೀರಿನಲ್ಲಿ ಮುಳುಗಿಸಲು ಸಾಧ್ಯವಾದರೆ ಆ ಇಡೀ ಗ್ರಹ ನೀರಿನಲ್ಲಿ ಮುಳುಗುವುದೇ ಇಲ್ಲ. ಬದಲಾಗಿ ಆ ಗ್ರಹ ನೀರಿನಲ್ಲಿ ತೇಲುತ್ತೆ. ಏಕೆಂದರೆ ಈ ಇಡೀ ಗ್ರಹ ಗ್ಯಾಸ್ ಅಥವಾ ಆಮ್ಲದಿಂದ ತುಂಬಿ ಹೋಗಿದೆ ಮತ್ತು ಅದರ ಘನತ್ವ ನೀರಿಗಿಂತಲೂ ಕಡಿಮೆ. ನಾವು ಸೌರಮಂಡಲದ ಯಾವುದೇ ಗ್ರಹದ ಮೇಲೆ ನಿಂತು ಹಾರಿದರೂ ಪ್ರತಿ ಗ್ರಹದಲ್ಲಿಯೂ ನಮ್ಮ ಜಿಗಿಯುವ ಶಕ್ತಿ ಸಾಮರ್ಥ್ಯದಲ್ಲಿ ವ್ಯತ್ಯಾಸವಾಗುತ್ತಾ ಹೋಗುತ್ತೆ. ನಾವು ಭೂಮಿಯ ಮೇಲೆ ನಿಂತು ಒಂದು ಜಾಗದಿಂದ 1.5 ಅಡಿ ಹಾರಬಹುದಾದರೆ ಚಂದ್ರನ ಮೇಲೆ 10 ಅಡಿಯಷ್ಟು ಹಾರುತ್ತೇವೆ ಮತ್ತು ಮಂಗಳನ ಮೇಲೆ 3 ಅಡಿ ಎತ್ತರ ಹಾರುತ್ತೇವೆ. ಆದರೆ ಗುರುಗ್ರಹದ ಮೇಲೆ ನಮಗೆ ಹಾರಲು ಸಾಧ್ಯವೇ ಇಲ್ಲ. ಏಕೆಂದರೆ ಅದು ನಮ್ಮನ್ನು ಅಯಸ್ಕಾಂತದಂತೆ ಹಿಡಿದಿಟ್ಟುಕೊಂಡಿರುತ್ತದೆ. ಈ ನಮ್ಮ ಸಾಮರ್ಥ್ಯದಲ್ಲಿನ ಬದಲಾವಣೆಗೆ ಕಾರಣ ನಾವಂತೂ ಅಲ್ಲ. ಮೊದಲಿಗೆ ಆ ಗ್ರಹದಲ್ಲಿನ ಗುರುತ್ವ ಶಕ್ತಿ. ಯಾವ ಗ್ರಹದ ಮೇಲೆ ಕಡಿಮೆ ಗುರುತ್ವ ಇದೆಯೋ ಅಲ್ಲಿ ಹೆಚ್ಚು ಎತ್ತರಕ್ಕೆ ಹಾರಬಹುದು. ಯಾವ ಗ್ರಹದ ಮೇಲೆ ಹೆಚ್ಚು ಗುರುತ್ವ ಇದೆಯೋ ಅಲ್ಲಿ ಕಡಿಮೆ ಎತ್ತರಕ್ಕೆ ಹಾರಲು ಸಾಧ್ಯವಾಗುತ್ತದೆ. ಆಲ್ಬರ್ಟ್ ಐನ್ಸ್ಟೈನ್ ಪ್ರಕಾರ ನಾವು ರಾತ್ರಿ ನೋಡುವ ಲಕ್ಷಾಂತರ ನಕ್ಷತ್ರಗಳು ಆ ಸ್ಥಿತಿಯಲ್ಲಾಗಲಿ ಆ ಸ್ಥಳದಲ್ಲಾಗಲಿ ಇರುವುದೇ ಇಲ್ಲ. ಏಕೆಂದರೆ ಅವುಗಳು ನಾವು ಪ್ರಸ್ತುತ ನೋಡುತ್ತಿರುವ ಬೆಳಕನ್ನು ನೂರಾರು ವರ್ಷಗಳ ಹಿಂದೆ ಚೆಲ್ಲಿದ ಬೆಳಕಾಗಿದ್ದು ಅದು ಭೂಮಿಯನ್ನು ತಲುಪಲು ವರ್ಷಗಳೇ ಹಿಡಿದಿರುತ್ತವೆ. ಹಾಗಾಗಿ ಅವುಗಳ ಸ್ಥಾನದಲ್ಲಿ ಬದಲಾವಣೆ ಆಗಿರುತ್ತೆ. ಇನ್ನು ಹ್ಯಾಲಿ ಧೂಮಕೇತು ಭೂಮಿಗೆ 75 ವರ್ಷಗಳಿಗೊಮ್ಮೆ ಕಾಣಿಸುತ್ತಿದ್ದು ಈ ಹಿಂದೆ ಫೆಬ್ರವರಿ 9, 1986ರಲ್ಲಿ ಕಾಣಿಸಿಕೊಂಡಿತ್ತು ಮತ್ತು ಮುಂದೆ ಜುಲೈ 2061ರಲ್ಲಿ ಕಾಣಿಸಿಕೊಳ್ಳಲಿದೆ ಎಂದು ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ. ಸ್ನೇಹಿತರೆ, ಮಕ್ಕಳಿಗೆ ಚಂದಮಾಮ ಎನಿಸಿರುವ ಚಂದ್ರ ನಮ್ಮ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ. ಇಲ್ಲಿ ಮೂಡಿರುವ ಯಾವುದೇ ಗುರುತು ಮಾರ್ಕ್ ಅಳಿಸಿ ಹೋಗುವುದಿಲ್ಲ. ಏಕೆಂದರೆ ಅಲ್ಲಿ ಯಾವುದೇ ರೀತಿಯ ಗಾಳಿಯ ಸಂಚಾರ ಇರುವುದಿಲ್ಲ.
ಹಾಗಾಗಿ ಭಾರತದ ಚಂದ್ರಯಾನ 3 ಉಡಾವಣೆ ಮಾಡಿದ ನಂತರ ಇಸ್ರೋ ಚಂದ್ರನ ಮೇಲೆ ಅದರ ರೋವರ್ನ ಮುಖಾಂತರ ಅಶೋಕ ಚಕ್ರ ಮತ್ತು ಇಸ್ರೋದ ಗುರುತನ್ನು ಅಲ್ಲಿ ದಾಖಲಿಸಿ ಬಂದಿದೆ. ಮುಂದಿನ ಸಹಸ್ರಾರು ವರ್ಷ ಚಂದ್ರನ ಮೇಲೆ ಯಾವುದೇ ಅಂತರಿಕ್ಷ ನೌಕೆಯಾಗಲಿ ಮಾನವರಾಗಲಿ ಹೋದರೆ ಈ ಗುರುತನ್ನು ನೋಡಬಹುದಾಗಿದೆ. ISS ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಇದು ಅಂತರಿಕ್ಷಕ್ಕೆ ಕಳಿಸಿದ ಅತಿ ದೊಡ್ಡ ಮಾನವ ನಿರ್ಮಿತ ವಸ್ತುವಾಗಿದೆ ಮತ್ತು ಭೂಮಿಯಿಂದ ಕಳಿಸಿದ ಅತಿ ದುಬಾರಿ ವಸ್ತು ಕೂಡ ಇದೇ ಆಗಿದೆ. ಈ ISS ಅನ್ನು ವಿಜ್ಞಾನಿಗಳು ಅಂತರಿಕ್ಷದಲ್ಲಿಯೇ ಜೋಡಿಸಿದ್ದು ಎಂದರೆ ನೀವು ನಂಬಲೇಬೇಕು. ವಿಜ್ಞಾನಿಗಳು ಭೂಮಿಯಿಂದ ಅದಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಒಯ್ದು ಅಂತರಿಕ್ಷದಲ್ಲೇ ಇದನ್ನು ಅಸೆಂಬಲ್ ಮಾಡಿದ್ದಾರೆ. ಈ ISS ಭೂಮಿಯನ್ನು ಕೇವಲ 92 ನಿಮಿಷಕ್ಕೆ ಸುತ್ತುತ್ತದೆ ಮತ್ತು ಇದರ ಸುತ್ತುವಿಕೆಯ ವೇಗ 17,150 ಮೈಲಿ ಪರ್ ಗಂಟೆ ಎಂದರೆ ನೀವು ನಂಬಲೇಬೇಕು. ಇನ್ನು ಶನಿ ಗ್ರಹದ ಉಪಗ್ರಹ ಟೈಟಾನ್ ನೈಸರ್ಗಿಕ ಅನಿಲಗಳ ತರಲ್ ಎನ್ನುವಂತಹ ಮಹಾಸಾಗರವನ್ನು ಹೊಂದಿದೆ. ಇಲ್ಲಿ ಭೂಮಿಯಂತೆಯೇ ನದಿಗಳು ಪರ್ವತಗಳು ಇವೆ ಎಂದು ಅಂದಾಜಿಸಲಾಗಿದೆ. ಇನ್ನು ಭೂಮಿಯಿಂದ ಅಂತರಿಕ್ಷ ನೌಕೆಯೊಂದು ಭೂಮಿಯ ಗುರುತ್ವವನ್ನು ತಪ್ಪಿಸಿಕೊಂಡು ಹೋಗಲು ಕಡಿಮೆ ಎಂದರೂ 27.33 km/s ವೇಗದಲ್ಲಿ ಹೋಗಬೇಕಾಗುತ್ತದೆ. ಸ್ನೇಹಿತರೆ, ಬ್ರಹ್ಮಾಂಡ ಎಂದರೆ ಹೆಸರೇ ಸೂಚಿಸುವಂತೆ ಅದರ ರಹಸ್ಯಗಳ, ಕೌತುಕಗಳ, ವೈಚಿತ್ರಗಳ ವಿಚಾರಗಳು ಕೂಡ ಬ್ರಹ್ಮಾಂಡವೇ ಆಗಿದೆ. ಅದು ಭೂತ, ವರ್ತಮಾನ, ಭವಿಷ್ಯಕ್ಕೂ ನಿಲುಕದ ವಿಚಾರ. ಈ ಬ್ರಹ್ಮಾಂಡದ ಕುರಿತು ಇನ್ನಷ್ಟು ರಹಸ್ಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಎದುರಾಗ್ತೀವಿ. ಅಲ್ಲಿವರೆಗೆ ನಮ್ಮ ಚಾನಲ್ ನೋಡ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕೌತುಕಕ್ಕೆ ಪೂರ್ಣ ವಿರಾಮ ಹಾಕ್ತಿದ್ದೀವಿ. ಜೈ